ಚಿಕನ್ ಪೌಡ್ರು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ. ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ, ಅದು ಚಿಕನ್ ಸಾಂಬಾರು ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಇದನ್ನೆಲ್ಲ ಮಿಕ್ಸಿ ಒಳಗೆ ಹಾಕೊಂಡು ಈಗ ಮಸಾಲ ರೆಡಿ ಮಾಡ್ಕೋತಾರೆ. ನಮ್ಮಮ್ಮ ಚಿಕನ್ ಸಾಂಬಾರು ಮಾಡ್ತಿದ್ದಾರೆ, ಬನ್ನಿ ನೋಡ್ಕೊಳ್ಳೋಣ. ನೈಸಿಗೆ ರುಬ್ಕೊಂಡಿದ್ದಾರೆ. ಇದೆಲ್ಲ ಬೆಂದಿ ರೆಡಿ ಆಗಿದೆ, ಅದಕ್ಕೆ ಮಸಾಲೆ ಕಳ್ಳು ಸಾಂಬಾರಿಗೋಸ್ಕರ ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಚಟಪಟ ಅಂತ ಸಿಡಿದ್ರೆ ಇದು ರೆಡಿ ಆಗಿದೆ. ಸ್ಟ್ರಾಂಗು ಇದು ಮೆಣಸಿಕಾಯಿ ಆಡಪ್ ಮಾಡ್ಕೊತಿದ್ದಾರೆ. ಈಗ ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಖಾರ ಯಾರು ಜಾಸ್ತಿ ತಿನ್ನಲ್ಲ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಖಾರ ಹಾಕೊಳ್ಳಿ, ಇಲ್ಲ ಬೇಡ ಅನ್ನೋದ್ರೆ ಸ್ವಲ್ಪ ಹಾಕೊಳ್ಳಿ. ಧನಿಯಾ ಮೆಣಸಿಕಾಯಿ ಪೌಡ್ರ್ ಹಾಕೊಂಡು ನಡೀತೀವಿ. ಇದು ಎಷ್ಟೊತ್ತು ಗಂಟೆ ಹುಡ್ಕೋಬೇಕು ತೋರಿಸಿದ್ನಲ್ಲ, ಅದ್ರ ಜೊತೆಗೆ ಹಾಕೊಂಡಿದ್ದಾರೆ. ಬೆಂದಾಗಿದೆ. ಈಗ ಕಳ್ಳೆಕಾಳು ಸಾಂಬಾರು ಮಾಡ್ಕೊಳ್ಳೋಣ ಬನ್ನಿ.
ಹಾಕ್ತಾರೆ, ಹಾಕೊಳ್ಳೋರು ಹಾಕೋಬೋದು. ನಾವು ತಿನ್ನಲ್ಲ, ಅದಕ್ಕೋಸ್ಕರ ಹಾಕೊಂಡಿಲ್ಲ. ಇದು ರುಚಿಗೆ ತಕ್ಕಷ್ಟು ಅಲ್ಲ, ಕಾಲಿಗೆ ಬೇಯೋಷ್ಟು ಬಿಡಲಿ ಅಂತ. ಕಾಳಿಗೆ ಬೇಯೋಷ್ಟು ಉಪ್ಪು, ಇದು ಉಪ್ಪಿಟ್ಕೊಳ್ಳತ್ತಲ್ವ. ಇದಕ್ಕೆ ಖಾರ ರುಬ್ಕೊಂಡಿದ್ರಲ್ಲ ಅದನ್ನ ಹಾಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಿದ್ದಾರೆ. ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಾಗಿದೆ, ಕುದಿಯೋದೊಂದು ಬಾಕಿ. ಲಾಸ್ಟಲ್ಲಿ ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪು. ಬೆಳಗ್ಗೆ ನಾಷ್ಟಕ್ಕೆ ದೋಸೆಗೆ ರುಬ್ಕೋತಿದ್ದಾರೆ. ಇಸ್ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಕಳ್ಳೆಕಾಳು ಸಾಂಬಾರು ಇಸ್ ರೆಡಿ. ನಾಳೆ ಬೆಳಗ್ಗೆಗೆ ದೋಸೆ ಸಂಪಣ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಟೇಸ್ಟ್ ಮಾಡೋ ಟೈಮು. ಈ ಕಡೆ ಸೊ ಈಗ ವಿಡಿಯೋ ಎಂಡ್ ಮಾಡೋ ಟೈಮ್ ಆಯಿತು. ಬಾಯ್ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಪ ಟೇಸ್ಟ್ ಹೆಂಗೆ